ಯುಗಾದಿ ಹಬ್ಬ ಬಂತು. ಮನೆಯವರ ಜೊತೆ ಸಂಭ್ರಮದಿಂದ ಹೋಳಿಗೆ ತಿಂದು ಬರೋಣ ಅಂತ ಊರಿಗೆ ಹೊರಟವರಿಗೆ ಖಾಸಗಿ ಬಸ್ಗಳು ದರ ಏರಿಸೋ ಮೂಲಕ ಶಾಕ್ ಕೊಟ್ಟಿವೆ. ಟಿಕೆಟ್ ದರ ಕೇಳಿದ್ರೆ ಊರಿಗೆ ಹೋಗೋದು ಬೇಡ ಅಂತ ಅನ್ಸ್ಬಿಡುತ್ತೆ. ಯುಗಾದಿಗಾಗಿ ಊರಿಗೆ ಹೊರಟವರಿಗೆ ಖಾಸಗಿ ಬಸ್ ಶಾಕ್. ಟಿಕೆಟ್ ರೇಟ್ ದುಬಾರಿ, ಪ್ರಯಾಣಿಕರ ಆಕ್ರೋಶ. ಹಬ್ಬಗಳು ಬಂತು ಅಂದ್ರೆ ಖಾಸಗಿ ಬಸ್ನವರಿಗೆ ನಿಜಕ್ಕೂ ಹಬ್ಬಾನೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಜನರಿಂದ ದುಪ್ಪಟ್ಟು ವಸೂಲಿಗೆ ಇಳಿದು ಬಿಡ್ತಾರೆ. ರಜೆ ಅಂತ ಮನೆ ಕಡೆ ಹೊರಟವರ ಜೇಬಿಗೆ ಗುನ್ನ ಇಡ್ತಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ 3 ದಿನಗಳ ರಜೆ ಇದೆ. ಊರುಗಳತ್ತ ಹೊರಟವರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅಲ್ಲ, ಇಷ್ಟೊಂದು ಕಾಸ್ಟ್ಲಿ ಇಟ್ಕೊಂಡು ನಾವು ಯಾವಾಗಲೂ ಹಬ್ಬಕ್ಕೆ ಒಂದ್ಸತಿ ಅಂತ 2 ದಿನ 3 ದಿನ ರಜೆಗೆ ಹೋಗ್ತಾ ಇರ್ತೀವಿ ತಿಂಗಳಲ್ಲಿ. ಅದು ವರ್ಷದಲ್ಲಿ 1 ದಿನನೋ 2 ದಿನನೋ ಹೋಗ್ತಾ ಇರ್ತೀವಿ. ಇಷ್ಟೊಂದು ದುಬಾರಿ ಮಾಡಿದ್ರೆ ಗೌರ್ಮೆಂಟ್ ಆದರೂ ನಮಗೆ ಸವಲತ್ತು ಕೊಡ್ಬೇಕು ತಾನೆ. ಗೌರ್ಮೆಂಟಲ್ಲೇ ಇಷ್ಟೊಂದು ಕಾಸ್ಟ್ಲಿ ಇಟ್ಟಿದ್ದಾರೆ, ಏನು ಪ್ರೈವೇಟಲ್ಲಿ ಎಷ್ಟು ಇಡಬಾರ್ದು ಹೇಳಿ? ಹಂಗಾರೆ ನೋಡೋಣ ಅದನ್ನೆಲ್ಲ. ಬೆಂಗಳೂರಿನಿಂದ ದಾವಣಗೆರೆಗೆ ಈ ಹಿಂದೆ 450 ರೂಪಾಯಿನಿಂದ 1300 ರೂಪಾಯಿವರೆಗೂ ಟಿಕೆಟ್ ದರ ಇತ್ತು. ಆದ್ರೆ ಈಗ 1026 ರೂಪಾಯಿಯಿಂದ 9500 ರೂಪಾಯಿಗೆ ದರ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಧಾರವಾಡಕ್ಕೆ 600ರಿಂದ 1100 ರೂಪಾಯಿವರೆಗೆ ಇದ್ದ ಟಿಕೆಟ್ ದರ ಈಗ 1069 ರೂಪಾಯಿಯಿಂದ 6000ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 475ರಿಂದ 1100 ರೂಪಾಯಿವರೆಗೆ ಇದ್ದ ಟಿಕೆಟ್ ದರ ಈಗ 1200 ರೂಪಾಯಿಯಿಂದ 9500 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ 389ರಿಂದ 1200 ರೂಪಾಯಿ ಇದ್ದ ಟಿಕೆಟ್ ದರ ಈಗ 1129ರಿಂದ 9500 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ 650ರಿಂದ 1300 ರೂಪಾಯಿ ಇದ್ದ ಟಿಕೆಟ್ ದರ ಈಗ 1200 ರೂಪಾಯಿಯಿಂದ 4500 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಿಂದ ಹಾಸನಕ್ಕೆ 463ರಿಂದ 1000 ರೂಪಾಯಿ ಇದ್ದ ಪ್ರಯಾಣ ದರ ಈಗ 833 ರೂಪಾಯಿಯಿಂದ 1800 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ 500 ರೂಪಾಯಿನಿಂದ 990ರವರೆಗೆ ಇದ್ದ ಟಿಕೆಟ್ ದರ ಹಬ್ಬದ ಪ್ರಯುಕ್ತ 1199ರಿಂದ 2999ಕ್ಕೆ ಏರಿಕೆಯಾಗಿದೆ. ನಾಳೆ ಹೊಸ ವರ್ಷ ಯುಗಾದಿ ಹಬ್ಬದ ಹಿನ್ನೆಲೆ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡಿದ್ದು 2000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಇವತ್ತಿನಿಂದ 30ರವರೆಗೆ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಅದಕ್ಕೋಸ್ಕರನೇ ಕೆಎಸ್ಆರ್ಟಿಸಿ ಇದೆ, ಸೊ ಯೂಸ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಬಿಟ್ಟಿದ್ದಾರೆ ಬಸ್ಗಳು, BMTC ಬಿಟ್ಟು ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿದ್ದಾರೆ. ಊರಿಗೋಗಿ ಹೋಳಿಗೆ ತಿಂದು ಹ್ಯಾಪಿಯಾಗಿ ಬರೋಣ ಅಂದುಕೊಂಡಿದ್ದ ಪ್ರಯಾಣಿಕರಿಗೆ ಖಾಸಗಿ ಬಸ್ ದರ ಕೇಳಿ ಬಿಸಿ ತಟ್ಟುವಂತೆ ಮಾಡಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.